ಸರ್, ಈಗ ಅಮಿತ್ ಶಾ ಒಂದ್ ಕಡೆ ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದಾರೆ. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದೊಳಗೆ ಬಿ ಜೆ ಪಿಯವ್ರಿಗೆ ಒಂದೇ ಮಾತು ಕೇಳ್ತೀನಿ. ಅಕಸ್ಮಾತ್ ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇರಲಿಲ್ಲ ಅಂದರೆ, ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ದು ಕೊಟ್ಟಿಲ್ಲ ಅಂದರೆ, ಅಮಿತ್ ಶಾ ಅವರು ಗುಜರಾತ್ ಗುಜ್ರಿ ಮಾರ್ತಿದ್ರು. ಮೋದಿಯವರು ಈ ದೇಶದ ಏನೋ ರೈಲ್ವೆ ಸ್ಟೇಷನ್ದಾಗ ಚಾನ ಮಾರ್ತಿದ್ರು. ನಾನು ಒಬ್ಬ ಸಾಮಾನ್ಯ ಗೌಂಡಿ ಮಗ ಗಾಡಿ ಕಟ್ಟಕ್ಕೆ ಹೋಗ್ತಿದ್ದ. ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರು ಕೊಟ್ಟಂಥ ಸಂವಿಧಾನ ಇರೋದ್ರಿಂದ ಈ ದೇಶದ ಗೃಹ ಮಂತ್ರಿಗಳಾಗಿದ್ದಾರೆ ಅಮಿತ್ ಶಾ ಅವರು. ಚಾ ಮಾರೋರು ಈ ದೇಶದ ಪ್ರಧಾನಮಂತ್ರಿ ಆಗಿದೆ. ಯಾಕೆ ಆಗಿದ್ದಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಿಂದ. ಈ ದೇಶದೊಳಗೆ ಪ್ರತಿಯೊಬ್ಬ ಜನರು ನೆಮ್ಮದಿಯಿಂದ ಅದಾರಂದರೆ, ಕಾನೂನಿನ ವ್ಯವಸ್ಥೆಯೊಳಗೆ ಬದುಕ್ತಾರಂದರೆ, ಸಂವಿಧಾನದ ಆಧಾರದೊಳಗೆ ಬದುಕ್ತಾರಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಕೊಡುಗೆ. ನಾನು ಇದೆಲ್ಲ ಆದಮೇಲೆ ನನ್ನ ಬೆಳಗಾವದೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಿಡ್ಕೊಂಡಿದ್ರು. ನನಗೆ ಆಶ್ಚರ್ಯ ಅನ್ನಿಸ್ತು, ಇವ್ರು ಯಾರು ಫೋಟೋ ಹಿಡ್ಕೋಬೇಕಾಗಿತ್ತು? ಸಾವರ್ಕರ್ನ ಫೋಟೋ ಹಿಡ್ಕೊಂಡವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಬಂತಲ್ಲಿ ಇವ್ರ ಕೈಯಾಗ ಅಂತ ನನಗೆ ಟೆನ್ಷನ್ ಆಗಿದೆ. ನಾನು ಸರಿ, ಇವ್ರಿಗೆ ಬುದ್ಧಿ ಒಳ್ಳೇದು ಬುದ್ಧಿ ಕೊಟ್ಟನಲ್ಲ ಅಂತ ಅನಿಸ್ತು. ಯಾಕಂದ್ರೆ ನಾವು ಬಾಬಾ ಸಾಹೇಬ್ ಪ್ರೀತಿಸೋರು, ಬಾಬಾ ಸಾಹೇಬನ್ನ ಅಧೀನದೊಳಗೆ ಅವ್ರು ಬರೆದಂಥ ಸಂವಿಧಾನದೊಳಗೆ ಜೀವನ ಮಾಡೋಂಥವ್ರು ನಾವು ಅದರ ಫೋಟೋ ಹಿಡ್ಕೊಂತೀವಿ, ಅರ್ಹದೀವಿ ಕಾಂಗ್ರೆಸ್ಸಿಗರು. ಆದರೆ ಬಿ ಜೆ ಪಿಯವರು ಅರ್ಹರಿಲ್ಲ. ಬಾಬಾ ಸಾಹೇಬ್ ಇವರು ನೇರವಾಗಿ ಈ ದೇಶದ ಗೃಹ ಮಂತ್ರಿ ಏನಂತ ಹೇಳ್ಯಾರ, ಬಾಬಾ ಸಾಹೇಬ್ರ ಪಠನೆ ಮಾಡಲಾರ್ದ ದೇವರು ಪಠನೆ ಮಾಡಿದ್ರ ಎಲ್ಲರೂ ಸ್ವರ್ಗಕ್ಕೆ ಹೋಗಿದ್ರು ಅಂತ ಅಂದಾರ. ಅದಕ್ಕೆ ನಾನು ಹೇಳ್ತೀನಿ, ಬಿ ಜೆ ಪಿ ಮಿತ್ರರೆಲ್ಲರೂ ದೇವರ ಪಠನೆ ಮಾಡಿ ಓಸರು ಸ್ವರ್ಗಕ್ಕೆ ಹೋಗ್ಬಿಡಲಿ. ಅವರು ಹೇಳಿದ್ದಲ್ಲ, ದೇವರು ಪಠನೆ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರ ಅಂತ ಹೇಳ್ಯಾರ. ನಾನು ಹೇಳಿಲ್ಲಪ್ಪ ಇದನ್ನು, ಅಮಿತ್ ಶಾ ಹೇಳ್ಯಾರ. ಅದಕ್ಕೆ ನಾನು ಬಿ ಜೆ ಪಿ ಮಿತ್ರಿಗೆ ಹೇಳ್ತೀನಿ, ದೇವರು ಪಠನೆ ಮಾಡಿ ಎಲ್ಲರೂ ಸ್ವರ್ಗಕ್ಕೆ ಹೋಗ್ಬಿಡಲಿ. ನಾವು ಕಾಂಗ್ರೆಸ್ಸರು ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಠನೆ ಮಾಡಿ ಭೂಮಿ ಮ್ಯಾಗಿರ್ತೀವಿ. ನಾನು ಹೇಳಿದ್ದಲ್ಲ, ಅವ್ರು ಹೇಳಿದ್ದು, ಅವ್ರದ ಫಾಲೋ ಮಾಡೋಣ. ಇವರೆಲ್ಲ ಈ ದೇವ್ರದ ಹೆಸರು ಹೇಳಿ ಸ್ವರ್ಗಕ್ಕೆ ಹೋಗ್ಬಿಡಲಿ, ನಾವು ಮಾತ್ರ ಭೂಮಿ ಮ್ಯಾಗಿರ್ತೀವಿ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪಠನೆ ಮಾಡೋರು.